ಏನು ಇವತ್ತಿನ ದಿವಸ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಸಂಯೋಜಕ ಜಿಲ್ಲಾ ಸಂಘಟನೆ ವತಿಯಿಂದ ನಾವು ನಿರಂತರವಾಗಿ ಪ್ರತಿಭಟನೆಯನ್ನು ಮಾಡ್ಕೊಂಡು ಬಂದಿದ್ದೇವೆ. ಲಾಸ್ಟ್ ಟೈಮ್ ಅಧಿವೇಶನ ಸಂದರ್ಭದಲ್ಲಿ ಕೂಡ ಕೊಟ್ಟಿದ್ವಿ, ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ವಿ. ಏನು ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಕಾಡಂಚಿನಲ್ಲಿ ಸುತ್ತಮುತ್ತ ಹಳ್ಳಿ ಭಾಗದಲ್ಲಿ ಈ ಅಕ್ಕಿಪಿಕ್ಕಿ ಆದಿವಾಸಿ ಜನಾಂಗ ಅಂತ ವಾಸಿಸ್ತಾ ಇದೆ. ಸುಮಾರು ವರ್ಷಗಳಿಂದ ಪೂರ್ವಜರ ಕಾಲದಿಂದ ಇವರು ಕಾಡಲ್ಲಿ ವಾಸ ಮಾಡ್ತಾ ಕಾಡಿನಲ್ಲಿ ಒಂದು ಜೀವನ ಸಾಗಿಸುತ್ತಾ ಇವರು ಬಂದಿದ್ದಾರೆ. ಏನ್ ಫಾರೆಸ್ಟ್ ಆಕ್ಟ್ ಯಾವತ್ತಿಂದ ಬಂತು ಆ ನಂತರ ಇವರನ್ನ ಕಾಡಿನಿಂದ ಇವ್ರನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡಿರ, ಆದ್ರೆ ಯಾವುದೇ ರೀತಿಯಿಂದ ಮೂಲಭೂತ ಸೌಲಭ್ಯನ ಇವರಿಗೆ ಒದಗಿಸ್ಲಿಲ್ಲ. ಸುಮಾರು ರಾಜ್ಯದಲ್ಲಿ ಶಿವಮೊಗ್ಗ, ಮೈಸೂರು, ಬೆಂಗಳೂರು, ದಾವಣಗೆರೆ ಇಂತ ಮೇನ್ ಜಿಲ್ಲೆಗಳಲ್ಲಿ ಅಲ್ಲಿ ಹೆಚ್ಚಿನ ಪ್ರಮಾಣ ಆದಿವಾಸಿ ಹಕ್ಕಿಪಿಕ್ಕಿ ಜನಾಂಗ ವಾಸ ಇರುವುದರಿಂದ 1000-2000 ಈ ರೀತಿಯಿಂದ ಕುಟುಂಬಗಳು ವಾಸ ಇರೋದ್ರಿಂದ ಅವರಿಗೆ ಸರ್ಕಾರದಿಂದಾನೇ ಒಂದು ಹಕ್ಕಿಪಿಕ್ಕಿ ಕ್ಯಾಂಪ್ ಅಂತ ಹೇಳಿ ಶಿವಮೊಗ್ಗದಲ್ಲಿ ಕೊಟ್ಟಿದ್ದಾರೆ, ಮೈಸೂರಲ್ಲಿ ಕೊಟ್ಟಿದ್ದಾರೆ, ಬೆಂಗಳೂರಲ್ಲಿ ಕೊಟ್ಟಿದ್ದಾರೆ, ದಾವಣಗೆರೆಯಲ್ಲಿ ಕೊಟ್ಟಿದ್ದಾರೆ. ಮತ್ತೆ ಅವರಿಗೆ ಜಾತಿ ಪ್ರಮಾಣ ಪತ್ರಗಳನ್ನು ಕೊಟ್ಟಿದ್ದಾರೆ, ಅವರಿಗೆ ವಿದ್ಯುತ್ ಸಂಪರ್ಕಗಳು ಇದೆ, ಮಕ್ಕಳ ಮೂಲಭೂತ ಸೌಲಭ್ಯಗಳು ಎಲ್ಲ ಕೊಟ್ಟಿದ್ದಾರೆ. ಇಲ್ಲಿ ಏನ್ ಕೆಲವೊಂದು ಜನಾಂಗ ಈ ಭಾಗದಲ್ಲಿ ಹಂಗೆ ಉಳಿತಲ್ಲ, ಈ ಜನಾಂಗವನ್ನು ಸುಮಾರು ಈಗ ನಮ್ಮ ಖಾನಾಪುರದಲ್ಲಿ ನಮಗೆ ಗಮನಕ್ಕೆ ಬಂದಿರೋ ಪ್ರಕಾರ ಈಗ ಸುಮಾರು 150ರಿಂದ 200 ಜನ ಈ ನಮ್ಮ ಖಾನಾಪುರ ಭಾಗದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಆದ್ರೆ ಇವ್ರಿಗೆ ಯಾರಿಗೂ ಕೂಡ ಜಾತಿ ಪ್ರಮಾಣ ಪತ್ರ ಇಲ್ಲ, ಇರ್ಲಿಕ್ಕೆ ಮನೆ ಇಲ್ಲ, ಮಕ್ಕಳಿಗೆ ಶಿಕ್ಷಣ ಇಲ್ಲ, ಮೂಲಭೂತ ಸೌಲಭ್ಯದಿಂದ ವಂಚಿತದಾರ. ಈಗೇನು ರಾಜ್ಯ ಸರ್ಕಾರ ಇದನ್ನು ಶೈಕ್ಷಣಿಕ ಮತ್ತು ಸಾಮಾಜಿಕವಾಗಿ ತಾವು ಒಂದು ಹಿಂದುಳಿದ ವರ್ಗಗಳ ಆಯೋಗದಿಂದ ಸಮೀಕ್ಷೆ ಪ್ರಾರಂಭ ಮಾಡಿದ್ರ, ಇದಕ್ಕೆ ತಮಗೆ ಧನ್ಯವಾದಗಳನ್ನು ಹೇಳ್ತೀವಿ ನಾವು. ಆದರೆ ಏನು ತಮ್ಮ ಸಮೀಕ್ಷೆಯಲ್ಲಿ ಹೆಸ್ಕಾಂ ಇಲಾಖೆಯಿಂದ UID ನಂಬರ್ ಕ್ರಿಯೇಟ್ ಮಾಡಿ ಯಾರಿಗೆ ವಿದ್ಯುತ್ ಸಂಪರ್ಕ ಇದೆ ಆ ಕುಟುಂಬಕ್ಕೆ ಸರ್ವೇದಲ್ಲಿ ತಾವು ತಗೋತಾ ಇದ್ದಾರ, ಇಷ್ಟು ಕುಟುಂಬ ಅಂತೇಳಿ ನೀವು ಕನ್ಸಿಡರ್ ಮಾಡಿದ್ರ, ಆಲ್ರೆಡಿ ನಿಮ್ಮ ಅಂಕಿ ಸಂಖ್ಯೆ ಈಗ ಬಂದಿದೆ. ಆದ್ರೆ ಈ ಕುಟುಂಬಕ್ಕೆ ಯಾವ ರೀತಿಯಿಂದ ನ್ಯಾಯ ಕೊಡ್ತೀರಿ ನೀವು? ಭಾರತ ದೇಶದಲ್ಲಿ ರಾಜ್ಯದಲ್ಲಿ ಪ್ರತಿಯೊಬ್ಬ ಪ್ರಜೆಗೂ ಅವನದೇ ಆದಂತ ಜಾತಿಯನ್ನ ಹೇಳ್ಕೊಳ್ಳಿಕ್ಕೆ, ಸಮೀಕ್ಷೆಯಲ್ಲಿ ಭಾಗವಹಿಸಲಿಕ್ಕೆ ಸಂವಿಧಾನ ಅಡಿಯಲ್ಲಿ ಹಕ್ಕಿದೆ. ಆದ್ರೆ ಇವರು ಹಕ್ಕುಗಳಿಂದ ವಂಚಿತ ಆಗ್ತಾ ಇದ್ದಾರೆ. ಅದಕ್ಕೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ನಾವು ವಿನಂತಿ ಮಾಡ್ತಾ ಇದೀವಿ, ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ವಿನಂತಿ ಮಾಡ್ತಾ ಇದೀವಿ ಮಾಧ್ಯಮ ಮುಖಾಂತರ, ದಯವಿಟ್ಟು ಈ ಕುಟುಂಬಗಳನ್ನ ಸಮೀಕ್ಷೆಗೆ ಒಳಪಡಿಸಿ ಅನ್ನುವಂಥದ್ದು ಇವತ್ತಿನ ಮುಖ್ಯ ಬೇಡಿಕೆ ಆಗೈತಿ, ಒತ್ತಾಯ ಆಗೈತಿ. ಮಾನ್ಯ ಕರ್ನಾಟಕದ ಮುಖ್ಯಮಂತ್ರಿಗಳಿಗೆ ವಿನಂತಿ, ದಯವಿಟ್ಟು ಸಂಘಟನೆಯಿಂದ ವಿನಂತಿ ಮಾಡ್ತಾ ಇದೀವಿ, ಇವ್ರನ್ನೂ ಕೂಡ ಸಮೀಕ್ಷೆಗೆ ಒಳಪಡಿಸಿ ಇವ್ರನ್ನೂ ಕೂಡ ಜಾತಿಯಲ್ಲಿ ತೆಗೊಳ್ಳಿ ಅನ್ನೋದೇ ನಮ್ದು ಮುಖ್ಯ ಉದ್ದೇಶ. ನಿಮ್ಮ ಹೆಸರು? ರಾಜಶೇಖರ್ ಇಂದಲ್ಗಿ, DSS ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಬೆಳಗಾವಿ.